ಎಲ್ಲರ್ಕಿಂತನ ಇವರೇ ಬೆಸ್ಟು. ಇವ ಅಜ್ಜ ಅಜ್ಜಿ ಯಾತನು ಯಾರಿಗೂ ಏನು ಅಂಬಲ್ಲ. ಇವ್ರ ಪಾಡಿಗೆ ಇವರು ಉಂಡು ಸುಮ್ಮ ಕುಕ್ಕಂತಾರೆ, ಯಾವುದು ತಲೆ ಕೆಡಿಸ್ಯಮಲ್ಲ. ಇಂಥ ತಕ್ಕ ಬಂದು ಮಾತಾಡಬೇಕು ಕುಕ್ಕಂಡು. ಅವರು ಹೆಂಗಸ್ರು ಬರೀನ ಅಯ್ಯೋ ನೀವು ಬೆಂಗಳೂರಿಂದ ಬಂದಿದ್ರಾ, ನೀವು ಬೆಂಗಳೂರಿಂದ ಬಂದಿದ್ರಾ ಅಂತಾರೆ. ಅಂಕಲ್ ಮಾತಾಡೋರ್ತಾಗೆ ಕುಕ್ಕಬಾರ್ದು. ಇವ ಅಜ್ಜ ಅಜ್ಜಿತ ಕುಕ್ಕಂಡು ಮಾತಾಡೋಣ. ಯಾಕ ಶೇನಪ್ಪ ನೆಂಟಿ ಬಂದ್ ಕಣಿ. ಹ್ಞೂ ರೇಖಮ್ಮನೆ ಬಾರಮ್ಮ ಮಣಿ ಬಾ ಕುಕ್ಕ ಅಪ್ರೂಪಕ್ಕೆ ಬಂದೆ ಮನೆ ಕಡೆಗೆ. ಬಾರಮ್ಮ ಕುಕ್ಕ ಬಾ. ಏನಜ್ಜಿ ಆಯ್ತು ಊಟ ಅಲ್ಲೂ? ಹ್ಞೂ ಆಯ್ತು ಕಣಮ್ಮ. ಇವಾಗಿನ ಉಂಡು ಕೂಕಂಡ್ವಿ ನಾನು ನಮ್ಮಜ್ಜ ಮಾತಾಡ್ತಾ. ನನ್ನ ಶಶಿ ಇವಾಗಿನ ನಾನು ಎಲ್ಲಡಿಕೆ ಕೊಟ್ಲು ಆಯ್ಕೆಂಡ್ವಿ ಕೂಕಂಡ್ವಮ್ಮ. ಬಾ ಕೂಕ ಬಾ. ಯಮಣಿ ಬಾರಮ್ಮ ಉಣ್ಣು. ಬೇಡ ಕಣ್ತತ್ತ ಇವಾಗಿನ ಉಂಡೆ. ಗರ್ಭಿಣಿ ಅಂತಲ್ಲ ನಮ್ಮನೇನು ಅಲ್ಲಿ ಎಷ್ಟು ತಿಂಗ್ಳಾಗೈತಮ್ಮ? ಇನ್ನು 3 ತಿಂಗ್ಳಾಗೈತೆ ಕಣಜ್ಜಿ. ಸಖತ್ತು ವಾಂತಿ ಆಗೋದು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಸಖತ್ತು ಸುಸ್ತಾಗದ ಅವಾಗ 2 ತಿಂಗ್ಳಾಗಿದ್ದಾಗ. ಹಂಗೆ ಅಮ್ಮಣಿ ಒಂದು 4 ತಿಂಗಳು 5 ತಿಂಗಳು ಆಗೋವರೆಗೂ ಒಂದು 5 ತಿಂಗ್ಳಕ್ಕೆ ಬೀಳೋವರೆಗೂ ಹಂಗೆ ಸುಮ್ಮನಿರು. ಹೆಂಗತ್ತಾರ ನಾಯಿ ಎತ್ತದ ಅಪ್ಪನ ದೇವ್ರು ಕೊಟ್ಟವನಿ ಮರ ಸತ್ವಂತರು ಇಲ್ದಾರಿಲ್ಲ ಅಂತಾರೆ. ನನ್ನ ಸಸಿಗಂತೂ ಎಂಥದನ ಒಂದು ಆದರೆ ಸಾಕಂತ ನಾವಂತೂ ಕಾಯ್ತಾ ಇದ್ವಿ ಕಣಮ್ಮ. ಆಗಂಗೇ ಇಲ್ಲ. ಅಯ್ಯೋ ನೀನು ಹಿಂಗಂತೀಯ ನಿಂಗಜ್ಜಿ. ನಮ್ಮ ಅಜ್ಜಿ ಅಂತೂ ಯಾಕನ ಈಗಲೇ ಮಕ್ಕಳಾದ್ವೋ ಏನೋ ಇನ್ನೊಂದೆರಡು ದಿನ ದುಡ್ಕೊಂಬರು ಅಂಬುತ್ತೆ. ಏನು ಮಾಡೋಣ ಅಜ್ಜಿ? ಆಗೈತೆ ಅತ್ಲಾಗೆ ಇನ್ನೇನು ನಮ್ಗೆ ಎಂಥದನ ಒಂದು ಆದರೆ ಸಾಕಪ್ಪ ಅಂತ ಅನ್ನಿಸ್ತೈತೆ ಅತ್ತ. ಮಕ್ಕಳಿಲ್ದಾರಿಲ್ಲ ಅಂತಾರಲ್ಲ ಅದಕ್ಕೆ. ಆಗಲಿ ಸುಮ್ಕಿರೋ ಅಯ್ಯೋ ದೇವ್ರಿ ಇಲ್ದಾರಿಲ್ಲಪ್ಪ ಅಂತಾರೆ. ನಾವಂತೂ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ದೀವ ನಿಜವಾಗ್ಲಮ್ಮ. ಹೋಗ ನಾನಂತೂ ಭೂತಪ್ಪ ಕೆಡ್ ಕುರಿ ಕೊಯ್ದ್ನಿ ಅನ್ಕಣೀನಿ ಎಲ್ಲಾನ. ನಮ್ಮ ಮನೆ ದೇವ್ರಿಗೆಲ್ಲಾನ ಕೂದಲು ಕೊಡ್ತೀನಪ್ಪ, ದೇವ್ರು ಮಾಡ್ತೀನಪ್ಪ. ಅಯ್ಯೋ 11 ದೇವ್ರಿಗೆಲ್ಲ ಕೈ ಮುಗ್ದಿದ್ದೀನಿ. 12 ದೇವ್ರಿಗೆ ಅರ್ಕೆ ಹೊತ್ತೈದು ನಾನು. ನನ್ನಂಗೆ ಪಾಟಿದ್ರಲ್ಲಿ ನನ್ನ ಸಸಿ ಮಕ್ಕಳಾಗಲಿ ಅಂತ. ಮಂಜಕಯ್ಯ ಬಾ ಊಟ ಆಯ್ತು ಆಲೇನೆ. ಇವಾಗಿನ ತಮ್ಮ ಇವಾಗಿನ ಮುಂಡು ಎತ್ತ ಓದ್ತಮ್ಮ ಯಪ್ಪನು. ನಾನು ಇಲ್ಲೇ ಸುಮ್ಮನೆ ಹಿಂಗೆ ಓಡಾಡ್ತಿದ್ದೆ. ಬೇಕಾ ಪ್ರೆಗ್ನೆಂಟ್ ಅಂತಲ್ಲ ನೀನು? ಹ್ಞೂನಕ್ಕ ಇವಾಗ 3 ತಿಂಗಳಾಗೈತೆ. ಅದಕ್ಕೇ ಬೆಂಗಳೂರಿಂದನ ವಾಪಸ್ ಬಂದಿರೋದು ಅಕ್ಕ. ನೋಡಮ್ಮ ಮಂಜಕ್ಕ ಅಮ್ಮಣಿ ಅಲ್ಲ ಇವ್ರ ಅಜ್ಜಿ ಇನ್ನು ಇವಾಗಲೇ ಯಾಕೆ ಹುಡುಗರು ದುಡ್ಕೋಬೇಕಾಗಿತ್ತು, ಇನ್ನೊಂದೆರಡು ದಿನ ದುಡ್ಕೊಂಡಿದ್ರಾಗಿತ್ತು ಅಂತ ಹೇಳ್ತಾಳೆ. ಅಲ್ಲ ನಾವು ಮಕ್ಕಳಿಲ್ದಾರು ಇಲ್ಲಪ್ಪ ಅಂತೀವಿ. ಅಯ್ಯೋ ಹೆಂಗೆ ತಿಳಿತಂತ ಅಜ್ಜಿಗೆ? ಅಯ್ಯೋ ಅದಕ್ಕೇನೆ ಮುಂದ್ಕೊಂಡು ಉಂಡೆ ಇಲ್ಲ ಕಣಕ್ಕ. ಏನು ಮಾಡೋಣ, ನಾವೇನು ಮಾಡೋಣ ಹೇಳು? ಆಗ್ದಿಲ್ಲದಿರೋಕ್ಕಾಗುತ್ತೆ. ಅಯ್ಯೋ ಮುಂಚ್ಕೊಂಡು ಮನಿಕ್ಯಾಂಡೈತಿ ನೋಡು, ಹೋಗ್ಲಿಲ್ಲ ದುಡಿಲಿಲ್ಲ ಅಂತ ಹೇಳಿ ಮುಂಚ್ಕೊಂಡು ಮನಿಕ್ಯಾಂಡೈತಿ. ನಮಗೂ ಊಟ ಸೇರಲ್ಲ ಏನಿಲ್ಲ. ಅಲ್ಲಿ ಹೋಗೋಣ ಅಂತಂದರೆ ಯಪ್ಪೇ ಬಿಡು ಏನು ಹೋಗ್ಬೇಡ ಅಂತ ಹೇಳ್ತೈತೆ. ಅಮ್ಮನೂ ಅಲ್ಲಿ ಕೆಲ್ಸಕ್ಕೆ ಹೋಗುತ್ತೆ. ಅದಕ್ಕೇನೆ ಯಾರೂ ಇರಲ್ಲ ಅಂತ ಹೇಳಿ ಅಲ್ಲಿಗಿನ್ನೇನು ಹೋಗಲ್ಲ ನಾನು. ಅಲ್ಲ ಈ ರಂಗಜ್ಜಿಗೆ ಹೆಂಗೆ ತಿಳಿತೈತೆ? ಅಲ್ಲ ನಮ್ಮ ಮನೆಯಾಗೆ ಹುಡುಗರು ಇಲ್ಲ, ನಾವು ಮೊಮ್ಮಕ್ಕಳಾದ್ರೆ ಸಾಕಪ್ಪ ಅಂತೀವಿ. ಹೆಂಗನ ನೋಡಪ್ಪ ನಿಮ್ಮ ಅಜ್ಜಿ ಹಂಗೆ ಅಂಬುತ್ತಿ. ಅಲ್ಲ ರಂಗಮ್ಮ ಜಾಕ್ ಬುದ್ಧಿಲ್ಲ ಹಂಗೆ ಮಾತಾಡುತ್ತೆ. ಅಯ್ಯೋ ನಾವು ಬೆಂಗಳೂರಿಂದ ಬಂದಿರೋದಕ್ಕೆ ಎಷ್ಟು ಚೆನ್ನಾಗಿ ಎಷ್ಟು ಮಾತಾಡ್ತಾ ಇದ್ದಾರೆ ನಿಂಗಜ್ಜಿ. ಹಂಗೇನೆ ನಮ್ಮ ರಾಜೇಶ್ವರ ಕೈನೂ ಹಂಗೆ ಅಂಬ್ತೈತಿ. ಆವಾಗ ಕೈನೂ ಹಂಗೆ ಮಾತಾಡುತ್ತೆ ಹೇಳತ್ಲಾಗಿ. ಏನಪ್ಪ ಸ್ವಾಮಿ ಎಲ್ಲಾರು ನಮ್ಮನಂತೂ ಹೆಂಗೆ ಅಂಬ್ತಾರೆ. ಅಯ್ಯೋ ಏನಪ್ಪ ಈ ಜೀವನ ಅನ್ಸ್ಬಿಟ್ಟೈತೆ ಕಣಜ್ಜಿ. ಸುಮ್ಮನಿರು ಅಮ್ಮಣಿ ಸುಮ್ಮನಿರು, ಧೈರ್ಯ ಕಳ್ಕೊಬೇಡ, ಧೈರ್ಯವಾಗಿರು. ದೇವ್ರಂಬನು ಎಲ್ಲ ಒಂದು ಕಡೆಗೆ ನಾನು ಒಂದು ದಾರಿ ಮಾರ್ಗ ತೋರಿಸ್ತಾನೆ. ಇವತ್ತು ಹಿಂಗಿರ್ಬೋದು, ಹಿಂಗಿದ್ದಾರೆ ಹಿಂಗೆ ಇರಲ್ಲ. ಮಾತಾಡೋರೆಲ್ಲ ಏನಾನ ಒಂದು ಆಗ್ತಾರೆ. ಇವಾಗ ಹಿಂಗಿದ್ದಾರೆ ಹಿಂಗೆ ಇರಲ್ಲ. ದೇವ್ರಂಬನು ಎಲ್ಲಾನ ಒಂದು ಕಡೆಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಸುಮ್ಮನಿರು, ತಲೆ ಕೆಡಿಸ್ಕೋಬೇಡ. ಅದು ಯಾಕೆ ನೀನು ಇವಾಗ ಯೋಚನೆ ಮಾಡಬೇಡ ನೀನು. ಅಯ್ಯೋ ಏನು ಮಾಡೋಣ ಇವಾಗ, ನನಗೆ ಯೋಚನೆ ಮಾಡಬೇಕಾಗೈತಿ. ಅಯ್ಯೋ ಇವಾಗ ಎಷ್ಟು ಆಸ್ಪತ್ರೆಗೆ ಬೇರೆ ಖರ್ಚು, ಈ ಅಪ್ಪ ಬೇರೆ ಕೆಲಸ ಹುಡುಕ್ತೈತೆ. ಏನು ಮಾಡೋದಪ್ಪ ಅನಿಸೈತೆ. ನಾಮಣಿ ನೀನು ಇಲ್ಲಿರು, ಅವ್ನು ಸುಮ್ಮನೆ ಬೆಂಗ್ಳೂರಿಗೆ ಹೋಗೋನು. ಅಲ್ಲಿ ಅದನ್ನ ಒಂದು ಎಲ್ಲಾನ ಇರೋನು ರೆಂಟ್ ಪಂಟಾಗ ಸುಮ್ಮನೆ ಅಲ್ಲಿ ಕಳ್ಸೋನ್ನ ಬೆಂಗಳೂರು ಶ್ರೀನಿವಾಸನ್ನ. ಹೋಗಿ ಯಾರನ್ನ ಫ್ರೆಂಡ್ ರೂಮ್ನಾಗಿದ್ದು 1-2 ದಿನ ಕೆಲ್ಸಕ್ಕೆ ಹೋಗ್ತಾನೆ. ಅಯ್ಯೋ ಅಕ್ಕ ಅವ್ರಿಗೂ ಅಲ್ಲಿ ಊಟದ ಸಮಸ್ಯೆ. ಅವ್ರ ಮನೆಯಾಗಿರೋಕ್ಕೆ ಪಾಪ ಮದುವೆಗಿನ ಮುಂಚೆಗೇ ಅವ್ರ ಮನೆಯಾಗಿದ್ದರು. ಅಕ್ಕರ ಮನೆಗೆ ನಮ್ಮ ಅಕ್ಕರ ಮನೆಯಾಗೆ ಅವ್ರು ಇವಾಗ ಎಲ್ಲಿ ಆಗಲಲ್ಲ ನೋಡಪ್ಪ, ಮದುವೆ ಆದ್ರೂ ನಮ್ಮ ಮನೆಯಾಗೆ ಇದ್ದಾರೆ ಅಂತ ಅವ್ರು ಯೋಚದಿಂದ ಪಾಪ ಅವ್ರ ಮನೆಯಾಗೆ ಐತೆ. ಅದೇ ಫ್ರೆಂಡ್ ರೂಮ್ಗೆ ನೋಡ್ತಾ ಐತಿ. ಇಲ್ಲಿ ಯಾವ ಕೆಲಸ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಬೆಂಗಳೂರಿಗೆ ಹೋಗೋದು. ಸುಮ್ಮನೆ ಧೈರ್ಯ ಕಳ್ಕೊಬೇಡ. ಇನ್ನು ಹಿಂಗಜ್ಜಿ ಏನಂದಿತ್ತು ನಿಮಗೆ? ನೀವು ಒಂದಲ್ಲ ಒಂದಿನ ಸೀನಪ್ಪ ಒಳ್ಳೇದಾಗಿ ಯಾವ ಸುಮ್ಕಿರಮ್ಮ, ಸುಮ್ಕಿರು ಒಳ್ಳೇದಾಗುತ್ತೆ. ನೀನು ತಲೆ ಕೆಡಿಸಿಬೇಡ. ಅವ್ರು ಅಂತಾರೆ ಇವ್ರು ಅಂತಾರೆ ಅಂತ. ಆ ರಾಜೇಶ್ವರಿ ಅವಳು ಹಂಗೆ ಮತ್ತೆ ಯಾರನ್ನ ಅವಳು ಅಂಕಲ್ ಮಾತಾಡಿಸ್ತಾನೆ. ಅವಳೊಂದು ಆಡ್ತಾಳೆ ಮೇಡಮ್. ಅವಳೊಬ್ಳು ಅಜಯ್ ಒಬ್ಳು, ಆಗ ಶ್ರೀಕಂಠ ಒಬ್ಬ. ಮರಮ್ಮ ಇಲ್ಲಿ ಹೊಡೆಯರೆಲ್ಲ ಇದಾರೆ. ಬಡವ್ರನ್ನ ಕಣ್ಣಾಗಂಬ ಸೇರಲ್ಲ. ಎಲ್ಲ ಶ್ರೀಮಂತಿಕೆ ಎಲ್ಲಾನ. ಅಮ್ಮಣಿ ಯೋಚನೆ ಮಾಡ್ಬೇಡ ಕಣಮ್ಮ, ಹೋಗುಣ್ಣು ಹೋಗಮ್ಮ. ಅಮ್ಮನಿ ಮಂಜಕ್ಕ ಹೋಗಮ್ಮ, ಈಗ ಹೋಗು ಪಾಪ. ಅದು ಉಂಡೈತೋ ಇಲ್ವ ಬಸ್ರಿ ಹೆಂಗ್ಸು. ಹೋಗಮ್ಮ ಉಣ್ಣೋಗಮ್ಮ, ಹೋಗು. ಹೊಟ್ಟು ತುಂಬನ ಉಂಡ್ಕೊಂಡು ಸೇನಕ್ಕಿರು. ಅದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬಿಡ.
ಹೆಂಗೆ ಆಗುತ್ತೇನು ಯಾರಿನೇನು ಮೂರ್ಕಣು ಹಾಕಣ ಏನು ಪ್ರಪಂಚಕ್ಕೆ ಅನ್ನ ಹಾಕ್ಬೇಕಾಗಿಲ್ಲ ಹೆಂಗಾನ ನೀನು ಅವನ್ನೆಲ್ಲ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಅವ್ರು ಅಂತಾರೆ ಇವ್ರು ಅಂತಾರೆ ಅಂತ ಉಣ್ಕೊಂಡು ಚೆನ್ನಾಗಿರಮ್ಮ. ಕಾಣ್ತತ ನಾನು ಅದಕ್ಕೇನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಹಂಗಂದ್ರೂ ತಲೆಯಕ್ಕೆ ಬಂದೇ ಬರ್ತವೆ ಜನಗಳು, ಸುಮ್ಮನೆ ಮಾತಾಡ್ತಾರೆ. ಅಯ್ಯೋ ನಮ್ಮ ಜಯಮ್ಮಂಟಿ ಅಂತೂ ಅಲ್ಲುದ್ರಾಗ ನಗುತ್ತೆ ನನ್ನ ಗಂಡನ ನೋಡಿ, ಹಾ ಅಂತ ನಗುತ್ತೆ. ನನ್ನ ಮೂವರು ಗಂಡು ಮಕ್ಕಳು ಹೆಂಗೆ ದುಡಿತಾರೆ, ನನ್ನ ಮೂವರು ಗಂಡು ಮಕ್ಕಳು ನನ್ನ ಮಗಳು ನಂಗೆ ಸಾಕ್ತಾರೆ ಅಂತ ಹೇಳುತ್ತೆ. ಏನು ಮಾಡೋಣ, ಅವ್ರ ಮುಂದೆ ನಮಗೊಂಥರ ಶೇಮ್ ಆದಂಗೆ ಆಗುತ್ತೆ. ಆಗ ಅವಳದೇನು ಹೇಳ್ತೀಯ, ಮೂವರು ಗಂಡು ಮಕ್ಕಳು ಎಲ್ಲಿಗಿಕ್ತಾರೆ ಎಂಬುದು ಗೊತ್ತಿಲ್ಲ ಇನ್ನು ಅವಳಿಗೆ. ಸುಮ್ಮನಿರು, ಇವಾಗ ಒಂದಿಟ್ಟು ಏನೋ ಕೈ ನಡೀತೈತೆ ಅದಕ್ಕೆ ಹಂಗೆ ಹಾಡ್ತಾಳೆ ಎಲ್ಲ ಒಂದು 4 ಕಾಸು ಕೈಯಾಗಿರೋದಕ್ಕೆ. 2 ದಿನ ಸುಮ್ಮನೆ ನೋಡ್ಬೇಕಣಮ್ಮ. ಇದು ಈಗ ಯಾರಿಗೇನಿದೆ ಶಾಶ್ವತ ಅಲ್ಲ. ಈಗ ಹೆಂಗೆ ಮನಸ್ಸು ಹೆಂಗೆ ಬದಲಾಗ್ತಾನೆ ಹೆಂಗೆ ಇದಾಗ್ತಾನೆ ಅಂತ ಗೊತ್ತಾಗಲ್ಲ. ಸುಮ್ಮನಿರು, ಇದೇನು ಯಾರಿಗೇನೇನು ಶಾಶ್ವತ ಅಲ್ಲ. ನೋಡೋಣ ಅವಳು ಹೆಂಗಾಗ್ತಾಳೆ. ಮಗಳನ್ನಂತೂ ಕೆಳಕ್ಕೆ ಬಿಟ್ಟರೆ ಸಾಕೇನಂತ ಅದನ್ನ ಮದುವೆ ಬಂದಿರೋದನ್ನ ಕೆಳಕ್ಕೆ ಬಿಟ್ಟರೆ ಸಾಕೇನಮ್ಮಂಗೆ ನೋಡ್ಕೊಂತಾಳೆ. ಅಯ್ಯೋ ದೇವ್ರೆ. ಮುನ್ನಿಸ್ತಾಳಂತೆ, ನಾನು ಹಾಲು ಕುಡಿಸ್ತಾಳಂತೆ, ಕಾಫಿ ಕುಡಿಸ್ತಾಳಂತೆ, ಅಲ್ಲ ಸುಡುತ್ತೆ ಅಂತ ಮಾವ ಇದು ಕೊಡ್ತಾಳಂತೆ. ಅಯ್ಯೋ ಇಂಥ ನಮ್ಮಮ್ಮನ ಎಲ್ಲಿ ನೋಡ್ಲಿಕ್ಕೆ ಅಂತಾಯಿ. ಅಯ್ಯೋ ಏನು ಮಾಡೋಣ, ನಮ್ಮಯ್ಯಪ್ಪ ಅದಕ್ಕೇನೆ ಅವನು ಸುನಿಲ ನಿಲ ಎಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಹೇಳ್ತೀನಿ ಅಂತ ಹೋತು. ಸುಮ್ಕಿರ್ರಿ, ಅವ್ರು ನಿಮ್ಮ ಕಣ್ಣು ಮುಂದೆ ಹುಟ್ಟಿರೋರು, ನಿಮಗಿನ್ನ ಸಣ್ಣವರು ಅಂತಾರನ್ನ ಯಾಕೆ ನೀವು ಕೇಳಕ್ಕೆ ಹೋಗ್ತೀರಾ ಅಂತ ಹೇಳ್ದೆ ನಮ್ಮಯ್ಯಪ್ಪಗೆ. ಬಿಡತ್ತೆ ಹೆಂಗೆ ಕೇಳ್ತೀನಿ ಅಂತ ಹೋದಪ್ಪ. ಅವನು ಏನೋ ದೊಡ್ಡನಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾನಂತಲ್ಲ, ಅದಕ್ಕೆ ಅಲ್ಲಿ ಯಾವ್ದಾನ ಕಂಪ್ಯೂಟರ್ದಿದ್ರೆ ಏನಾನ ಇದ್ದರೆ ಹೇಳು ಅಂತ ಹೇಳ್ತೀನಿ ಅಂತ ಹೋತಪ್ಪ. ಏನೇನು ಮಾಡ್ಕೊಂತ ಏನೋ ಹೇಳ್ತೇನೋ. ಅಯ್ಯೋ ಅವಳಿನ್ನ ಕೇಳಿ ನಿನ್ನ ಮ್ಯಾಕೆ ಹೋಗ್ತಾಳೆ. ರಾಮ ಈಗಲೇ ಹಿಡಿಯೋಕ್ಕಾಗಲ್ಲ, ಎಲ್ಲ ಒಂದಿಟ್ಟು ದುಡಿತಾರೆ. ರಾಮ ಹಿಡಿಯೋಕ್ಕಾಗ್ತಿಲ್ಲ. ಸುಮ್ಕಿರು ಅಮ್ಮಣಿ, ನೀನು ತಲೆ ಕೆಡಿಸಿ ಬಿಡಬೇಕಮ್ಮ. ಒಟ್ಟು ತುಂಬ ಉಂಡ್ಕೊಂಡು ಏನಕ್ಕಿರೋದು ಕಲಿ ಅಷ್ಟೀನಿ. ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಆಗಿದ್ದಾಗಲಿ. ನೀನು ಯಾವ್ರು ಅಂತಾರೆ ಇವ್ರು ಅಂತಾರೆ ಅಂತ ಹೇಳಿ. ಅವಳು ನಿಮ್ಮ ರಾಜೇಶ್ವರಿನೂ ಅವಳೇನಿ. ಅಂಕಲ್ ಮಾತಾಡೋದು ಸೇನೆ ಅವಳು ಒಳ್ಳೆಯಲ್ಲ ಅವಳು. ಎಲ್ಲರೂ ಮಾತಾಡ್ತಾರಮ್ಮ, ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ಶೇನಪ್ಪನು ಒಂದಲ್ಲ ಒಂದಿನ ಒಳ್ಳೇದಾಗುತ್ತೆ. ನಿಂಗೆ ಅಜ್ಜಿನೂ ರಂಗಜ್ಜ ಏನಂದಿದ್ರು ಒಂದು ಮಂಚಿ ಸರಿ ಒಳ್ಳೇದಾಗುತ್ತೆ. ಸುಮ್ಕಿರು. ಏನಾಗುತ್ತೋ ಏನೋ. ಅಯ್ಯೋ ನಾವಂತೂ ಯಾರಿಗನ್ನೇ ಮಾಡಿದ್ವೋ, ಯಾಕೆ ಹಿಂಗಾಗುತ್ತೋ ನಮ್ಗಂತೂ ಅನಿಸುತ್ತೆ. ದೇವ್ರಮ್ಮನ ನಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅನ್ಸುತ್ತೆ ಕಣಜ್ಜ. ಏನು ಮಾಡೋಣ, ಸುಮ್ಮನೆ ಇರಿ ಅನ್ಸರಿಸ್ಕೊಂಡತ್ಲಾಗ. ಏನು ಮಾಡೋಕ್ಕಾಗುತ್ತೆ, ನಮ್ಮ ಅಜ್ಜಿ ಇದೇ ಒಂದು ಗೋಳು, ಅವ್ರದ್ದೇ ನೋಡೋಕ್ಕಾಗಲ್ಲ. ಹೆಂಗೋ ಆ ಅಜ್ಜಿನ ಒಂದು ಸ್ವಲ್ಪ ಸುಮ್ಮನಿದ್ದನ ಇರುತ್ತೆ, ಆ ಅಜ್ಜಿನಿ ಸುಮ್ಮನಿರಲ್ಲ. ಏನಂಗೆ ಅದನ್ನೇ ಯೋಚನೆ ಮಾಡ್ಕೊಂಡು ಅಯ್ಯೋ ಎಂತೆಂತಾರೋ ದುಡ್ದು ಹೆಂಗಾದ್ರು ಅಂತ ಏನೇನೋ ಸುಮ್ಮನೆ ಮಾತಾಡುತ್ತೆ. ಉಮ್ದಂಗೆ ಮನಿಕ್ಕೊಂಡೈತೆ ಅದೇನು ಉಣ್ಣು ಅಂತ ಅಡುಗೆ ಮಾಡಿ ಎಬ್ಬಿಸ್ಬೇಕು ನಿಂಗಜ್ಜಿ. ಏನು ಮಾಡ್ತೀಯೇ, ನನಗಂತೂ ಬೇಜಾರಾಗ್ಬಿಟ್ಟೈತೆ ಮನಸ್ಸಿಗೆ. ಮನ್ಸಿಗೆ ಬೇಜಾರು ಮಾಡ್ಕೋಬಾರ್ದು, ಮನ್ಸು ಮಾತ್ರ ಹೇಳೇ ಬಿಡಬಾರ್ದು ಯಾವತ್ತೇ ಆಗಲೇಳು. ಬರೋದು ಬರಲಿ ಅವಳು, ನೀನು ಸುಮ್ಕಿರಮ್ಮ, ಏನಾಗ ಸುಮ್ಕಿರು. ತಲೆ ಕೆಡಿಸೇಬೇಡ. ಹಿಂಗೆ ಕೆಲಸ ಇಲ್ಲಾಂದರೆ ನೀನು ಇಲ್ಲಿರು, ಸುಮ್ಮನೆ ಅಲ್ಲಿ ಹೋಗಿ ಅದನ್ನು ಫ್ರೆಂಡ್ ರೂಮ್ನಾಗೆ ಕೆಲ್ಸಕ್ಕೆ ಹೋಗೋನು, ದುಡ್ಕೊಂಬಂದು ಆಮೇಲೆ ಇಲ್ಲೇನೋ ಒಂದು ಮಾಡೋನು. ಕೃಷ್ಣೇಗೌಡಣ್ಣ ಏಳೈತಿ ಕೆಲಸ ಇನ್ನೊಂದು ತಿಂಗಳು ಮಾಡಿಕೊಡ್ತೀನಿ ಅಂತ ಹೇಳಿ ಏಳೈತಿ. ಅದೆಲ್ಲ ನೋಡ್ಬೇಕವಣ್ಣ ಏನಾರ ಮಾಡಿಕೊಡುತ್ತೇನ ಕೃಷ್ಣೇಗೌಡಣ್ಣಗೆ. ಅದಕ್ಕೆ ನೋಡ್ತಾ ಆಯ್ತು. ಇನ್ನೊಂದು ತಿಂಗಳು ಅಂತ ಹೇಳೇವ್ರಿ. ಇನ್ನೊಂದು ತಿಂಗಳು ಅಂತ ಹೇಳ್ತಾನೆ ಇದ್ದಾರೆ. ನೋಡೋಣ ಇದೊಂದು ತಿಂಗಳು ಏನಾರ ಆಗುತ್ತೆ ಅಂತ ಹೇಳ್ತಾರೆ ಕಣಜ್ಜಿ. ಆಗ್ಲಮ್ಮ ರಾಯ್ಸೊತ್ತು ಅಂತ ಒಳ್ಳೆ ಕಣಮ್ಸಿ ಏನಪ್ಪ. ಬಾಯಸ್ತ ಒಂದಿಟ್ಟು ಆತಾಗೊಂದು ಜೋರ ಮಾತಾಡಲ್ಲ ಏನಿಲ್ಲ, ಬಾಯಸ್ತ ಕಣಮ್ಮ. ನಾನು ಮಾತ್ರ ನೋಡಿದ ಮಟ್ಟಿಗೆ ನಮ್ಮ ಕೇರಿಗೆ ಭಾಳ ಒಳ್ಳೆ ಹುಡುಗ. ಒಂದು ಬೀಡಿ ಸೇದಲ್ಲ, ಒಂದು ಸಿಗರೇಟ್ ಸೇದಲ್ಲ, ಒಂದು ಹಿಮಲ್ ಹಾಕ್ಯಮಲ್ಲ, ಆತ್ಯಾತ್ ಒಂದು ಎಲೆ ಅಡಿಕೆ ಸಮೇತ ಹಾಕ್ಯಂಡಿದ್ದು ನೋಡಿಲ್ಲ ಮಾರಾಯ. ಬುದ್ಧಿವಂತ ಏನು ಅಂತ ಗಂಡ. ಅವನು 10 ರೂಪಾಯಿ ಇದ್ರೆ ಅವನು ಉಳಿಸ್ತಾನೆ, ಚೆನ್ನಾಗಿ ಕೆಮ್ತಾನೆ. ಸುಮ್ಮನೆ ಒಳ್ಳೆ ಗಂಡ, ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಅದಕ್ಕೆ ಕಣಜ್ಜಿ ನನ್ನ ಗಂಡ ಒಳ್ಳೆನಾಗಿರೋದಕ್ಕೆ ನಾನು ಸುಮ್ಮನಾಗಿರೋದು. ಬಿಡತ್ತ ಹೋಗ್ಲಿ, ಯಾರೇನೋ ನನ್ನ ಕಂಬ್ಲೇಳು ಅಂತ ಅದಕ್ಕೆ ಸುಮ್ಮನಾಗಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಯಾರ ನಮ್ಮನೆ ಅಕ್ಕಪಕ್ಕದಾಗ್ಲಾರ್ತ ಕೂತ್ಕೊಂಡ್ರೆ ನಮ್ಮನೆ ಅಕ್ಕಪಕ್ಕದಾಗ್ಲಾರ ಯಾರ್ಯಾರು ಇದ್ದಾರೆ ಅಂದರೆ ಜಯಮ್ಮ, ಶ್ರೀಕಂಠಪ್ಪನ ಹೆಂಡ್ತಿ, ಮತ್ತು ರಾಜೇಶ್ವರಿ ಅಂತ ಇದ್ದಾಳೆ ಅವಳು, ಎಲ್ಲ ಬರೀ ಇವರೇ ಇರೋದು. ಅವರೇನು ಬರೀ ಅಂಕ್ಲು ಆ ಬಂದಿರೋ ಚೆಲ್ಲುದಂಗೆ ಆಗ್ತಾರೆ ಆಡ್ಕೊಂಡು. ಆ ಸಣ್ಣಿಂಗಜ್ಜಿ ಒಂದು ಅದು ಏನೋ ಮಾತಾಡಲ್ಲ, ಹೋಗ್ತೇನೆ ಅದ್ರ ಮಂತಕ್ಕೂ ಅದು ಅಲ್ಲೂ ಇಲ್ಗೂ 7 ತಕ್ಕೆ. ಹೆಂಗ ನಿಂಗಜ್ಜಿರ ಮನೆ ತಕ್ಕೆ ಓದ್ತೀನಿ. ಹಿಂಗೆ ನಮ್ಮ ಮನೆ ಪಕ್ಕ ಒಂದು ಅಜ್ಜಿ ಇದ್ರಿ ಹಿಂಗೆ. ಇವ್ರಿಗೆ ಪಾಪ ಮಕ್ಕಳಿಲ್ಲಿ ಒಕ್ಕಲಿಗೆ ಮಂಚ ಕೈ ದೇವ್ರಿಗೆ 12 ದೇವ್ರಿಗೆ ಹಾಕಿರ್ತಾರೆ. ಈ ಅಜ್ಜಿ ಅಮ್ಮಣಿ ನಮ್ಮ ಸಸಿಗೊಂದಾದ್ರೆ ಸಾಕು ಅಂಬುತ್ತಿ. ಇವರೇನೆ ನಮಗೆ ಏಟೋ ಧೈರ್ಯ ಹೇಳಿದರು. ನಿಜವಾಗ್ಲು ಇವತ್ತು ನೆನೆಸ್ಕೋಬೇಕು. ಅವ್ರು ಇವತ್ತು ಸೊತ್ತು ಸ್ವರ್ಗದಾಗ ಇದ್ದಾರೆ. ನಮ್ಮ ಮನೆ ಅಕ್ಕಪಕ್ಕದವರಲ್ಲ ಇನ್ನೂ ಇದ್ದಾರೆ ಇವರು. ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಟು
ಅವ್ರು ಇವತ್ತು ನೆನೆಸ್ಕೋಬೇಕು, ನಿಜವಾಗ್ಲೂ ಕಷ್ಟ ಆಗೋಗಿರೋರನ್ನ ನೆನೆಸ್ಕೋಬೇಕು. ನನ್ನ ಮನ್ಸಿಗೆ ಧೈರ್ಯ ಹೇಳಿರೋರನ್ನ ನೆನೆಸ್ಕೋಬೇಕು. ಅವತ್ತು ನಮ್ಮ ಕಷ್ಟ ಹೇಳ್ಬಾರ್ದು, ತುಂಬ ಕಷ್ಟದಲ್ಲಿದ್ವಿ. ಧೈರ್ಯ ಹೇಳ್ದಾರನ್ನ ನಾವು ಇವತ್ತು ತುಂಬ ನೆನೆಸ್ಕೊತಾ ಇದ್ದೀನಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.